ದ ಕಂಟೆಂಟ್ ಈಸ್ ಪ್ಯೂರ್ಲಿ ಎಜುಕೇಷನಲ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ. ಈ ವಿಡಿಯೋ ಶಿಕ್ಷಣ ಮತ್ತು ಮನೋರಂಜನೆಯ ಉದ್ದೇಶಕ್ಕಾಗಿ ಮಾತ್ರ. ಒಂದು ನಿಮಿಷ ಅವಳ ಕಣ್ಣುಗಳು ಅರಳಿದ್ವು. ಉಸಿರಾಟದ ಗಾಳಿ ಬಿಸಿಯಾಯಿತು. ರಾಜೇಶ್ನ ಒಟ್ಟಾರೆ ಸೌಂದರ್ಯವನ್ನು ನೋಡಿ ಅವಳ ಕಣ್ಣುಗಳು ಅರಳಿದ್ವು. ರಾಜೇಶ್ ಕೂಡ ತಾನು ಬರೀ ಹಾಗೆ ಇರುವುದು ಅರಿತಿದ್ರು. ಸಂಗೀತಾಳ ನೋಟದಲ್ಲಿ ಕಂಡ ಆ ವಿಸ್ಮಯ ಮತ್ತು ಆಕರ್ಷಣೆಯನ್ನು ನೋಡಿ ಹಾಗೆಯೇ ಶಿಲೆಯಂತೆ ನಿಂತ. ಅವಳು ಅವನನ್ನು ತಿನ್ನುವಂತೆ ನೋಡ್ತಾ ಇದ್ಲು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆಯನ್ನು ನೀವು ಕೊನೆಯವರೆಗೂ ನೋಡಿ, ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಗರದ ಗಿಜಿಗುಟ್ಟುವಿಕೆಯ ಮಧ್ಯೆ ಶಾಂತವಾಗಿದ್ದ ಬಂಗಲೆ ತರಹದ ಆ ಮನೆ. ರಾಜೇಶ್ ಒಬ್ಬ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಯುವಕ. ಮದುವೆ ಆಗಿರಲಿಲ್ಲ, ಅವಿವಾಹಿತ, ಸ್ವತಂತ್ರ ಜೀವನ ನಡೆಸ್ತಾ ಇದ್ದ. ಆದರೆ ಆ ದೊಡ್ಡ ಮನೆಯನ್ನು ನಿರ್ವಹಿಸೋದಕ್ಕೆ ಒಬ್ಬ ಸಹಾಯದ ಅಗತ್ಯವಿದ್ದ ಕಾರಣ ಸಂಗೀತಾಳನ್ನ ಕೆಲಸಕ್ಕೆ ನೇಮಿಸಿಕೊಂಡಿದ್ದ, ಕೆಲಸದವಳಾಗಿ. ಸಂಗೀತ ಕುಟುಂಬದ ಪರಿಸ್ಥಿತಿಯಿಂದ ಕೆಲಸಕ್ಕೆ ಬಂದವಳಾದರೂ ಅವಳಲ್ಲಿ ಒಂದು ರೀತಿಯ ಅಪರೂಪದ ಸೌಂದರ್ಯ ಮತ್ತು ಬುದ್ಧಿವಂತಿಕೆ ಯಾವಾಗಲೂ ಇರ್ತಾ ಇತ್ತು. ಪ್ರತಿದಿನ ಬೆಳಗ್ಗೆ ಬಂದು ರಾಜೇಶ್ಗೆ ಇಷ್ಟವಾದ ಅಡುಗೆಯನ್ನ ಮಾಡಿಟ್ಟು ಮನೆಯನ್ನ ಸ್ವಚ್ಛಗೊಳಿಸಿ ಹೋಗ್ತಾ ಇದ್ಲು. ರಾಜೇಶ್ ಮತ್ತು ಅವಳ ನಡುವಿನ ಸಂಭಾಷಣೆ ಹೆಚ್ಚಾಗಿ ಅಡುಗೆ ಹೇಗಿದೆ ಅಥವಾ ಇವತ್ತು ಏನು ಕೆಲಸ ಅನ್ನೋದ್ರೊಂದಿಗೆ ಮುಗಿದು ಹೋಗ್ತಾ ಇತ್ತು. ಅಷ್ಟೇ ಮಾತಾಡ್ತಾ ಇದ್ದಿದ್ದು. ಬಿಸಿಲು ಸುಡುತ್ತಾ ಇದ್ದ. ಮಧ್ಯಾಹ್ನ ರಾಜೇಶ್ ಆಫೀಸ್ಗೆ ಹೋಗೋದಕ್ಕೆ ಸಿದ್ಧವಾಗ್ತಾ ಇದ್ದ. ಯಾಕೋ ಅಂದು ಅವನಿಗೆ ತುಂಬ ಸುಸ್ತಾಗಿತ್ತು. ಸರಿ, ಬೇಗ ಸ್ನಾನ ಮಾಡಿ ಹೊರಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಂದ್ಕೊಂಡು ಟವಲನ್ನು ತೆಗೆದುಕೊಂಡು ಬಾತ್ರೂಮ್ ಒಳಗೆ ಹೋದ. ಬಾತ್ರೂಮ್ನಲ್ಲಿ ನೀರು ಬೀಳುವ ಶಬ್ದ ಕೇಳತೊಡಗಿತ್ತು. ಹೊರಗಡೆ ಸಂಗೀತ ತನ್ನ ದೈನಂದಿನ ಕೆಲಸವನ್ನ ಮಾಡ್ತಾ ಇದ್ಲು. ನೆಲವನ್ನ ಒರೆಸುತ್ತಾ ಬಂದವಳು ರೂಮನ್ನು ಮುಗಿಸಿ ಅಡುಗೆ ಮನೆಗೆ ಹೋಗೋ ದಾರಿಯಲ್ಲಿದ್ಲು. ಮನೆ ತುಂಬಾ ಶಾಂತವಾಗಿತ್ತು. ರಾಜೇಶ್ ಸ್ನಾನ ಮಾಡೋ ಶಬ್ದ ಮತ್ತು ಸಂಗೀತ ಆ ಬಟ್ಟೆಗಳನ್ನು ದಾಟಿ ಬಂದು ನೆಲ ಒರೆಸುವ ಶಬ್ದ ಮಾತ್ರ ಆ ಮನೆಯ ಮೆಲ್ಲನೆಯ ಸಂಗೀತವಾಗಿತ್ತು. ಸಂಗೀತ ಗಮನವಿಟ್ಟು ನೆಲ ಒರೆಸುತ್ತಾ ಬಾತ್ರೂಮ್ ಬಾಗಿಲ ಹತ್ರ ಬಂದ್ಲು. ಬಾಗಿಲನ್ನು ಸರಿಯಾಗಿ ಮುಚ್ಚಿರ್ಲಿಲ್ವೋ ಏನೋ, ಒಳಗಿನಿಂದ ಬರುವ ನೀರಿನ ಶಬ್ದ ಮತ್ತು ರಾಜೇಶ್ನ ಗುನುಗುವಿಕೆಯ ಹಾಡು ಅವಳ ಕಿವಿಗೆ ಮೆಲ್ಲಗೆ ಬಿದ್ದುವು. ಸಂಗೀತ ಒಂದು ನಿಮಿಷ ಹಾಗೆ ಸ್ತಬ್ಧನಾಗಿ ನಿಂತುಬಿಟ್ಲು. ಅವಳ ಕೈಯಲ್ಲಿದ್ದ ಮಾಪ್, ನೆಲ ಒರೆಸುವ ಮಾಪ್ ಕೆಲದ ಮೇಲೆ ಬಿದ್ದುಬಿಡಿತು. ಒಳಗೆ ರಾಜೇಶ್ ತಣ್ಣೀರಿನಿಂದ ತಂಪಿನಲ್ಲಿ ಒಂದು ರೀತಿಯ ಏಕಾಂತದಲ್ಲಿದ್ದ. ಹೊರಗೆ ಸಂಗೀತಾಳ ಹೃದಯ ಬಡಿತ ತುಸು ಹೆಚ್ಚಾದದ್ದನ್ನ ಅವಳೇ ಅರಿತುಕೊಂಡ್ಳು. ಅಭ್ಯಾಸದಂತೆ ಕೆಲಸವನ್ನು ಮುಗಿಸಿ ಹೋಗುತ್ತಾ ಇದ್ದವಳಿಗೆ ಇಂದು ಯಾಕೋ ಆ ರೂಮನ್ನ ಬಿಟ್ಟು ಹೋಗುವ ಮನಸ್ಸು ಇಲ್ಲದಂತಾಯಿತು. ಅವಳು ಮೆಲ್ಲಗೆ ಯಾರಿಗೂ ಕೇಳದಂತೆ ಬಂದು ಅಲ್ಲಿ ನಿಂತಳು. ಆ ಮೌನ ಅವರಿಬ್ಬರೊಳಗೆ ಒಂದು ಹೊಸ ಸಂವೇದನೆಯನ್ನ ಪ್ರಚೋದಿಸೋದಕ್ಕೆ ಶುರು ಮಾಡಿತು. ರಾಜೇಶ್ನ ನೆರಳು ಬಾತ್ರೂಮ್ನ ಬಾಗಿಲ ಮೇಲೆ ಬೀಳ್ತಾ ಇರೋದನ್ನ ಸಂಗೀತ ನೋಡಿದ್ಲು. ಒಂದು ರೀತಿಯ ಸಂಕೋಚ ಮತ್ತು ಅದೇ ಸಮಯದಲ್ಲಿ ವಿವರಿಸಲಾಗದಂತಹ ಆಕರ್ಷಣೆ ಅವಳನ್ನ ಅಲ್ಲಿ ಕಟ್ಟಿ ಹಾಕಿಬಿಟ್ಟಿತ್ತು. ಬಾಗಿಲು ಸ್ವಲ್ಪ ತೆರೆದಿರೋದನ್ನ ಸಂಗೀತ ನೋಡಿದ್ಲು. ಒಳಗೆ ನೀರು ಬೀಳುವ ಶಬ್ದದ ನಡುವೆ ರಾಜೇಶ್ನ ರೂಪ ಅವಳಿಗೆ ಸ್ಪಷ್ಟವಾಗಿ ತಿಳಿಯಿತು. ಸಾಮಾನ್ಯವಾಗಿ ಕೆಲಸದಲ್ಲಿ ಮಾತ್ರ ಗಮನ ಹರಿಸುವ ಸಂಗೀತ ಅವತ್ಯಾಕೋ ಆ ಜಾಗದಲ್ಲಿ ಶಿಲೆಯಂತೆ ನಿಂತಿದ್ಲು. ರಾಜೇಶ್ನನ್ನ ನೋಡಿ, ಅವನ ಆಕಾರವನ್ನು ನೋಡಿ ಕಂಡಾಗ ಅವಳಿಗೆ ಒಂದು ಕ್ಷಣ ಉಸಿರೇ ನಿಂತು ಹೋದಂತಾಯ್ತು. ದಿನ ಜಿಮ್ಗೆ ಹೋಗ್ತಾ ಇದ್ದ, ಒಳ್ಳೆ ಪರ್ಸನಾಲಿಟಿ ಇತ್ತು. ನೀರಿನಲ್ಲಿ ಕೂಡ ಸ್ನಾನ ಮಾಡಿ ಮಿಂಚುತ್ತಾ ಇದ್ದ ಅವನ ದೇಹದಾರ್ಢ್ಯತೆ ಅವಳನ್ನ ಬೆರಗುಗೊಳಿಸ್ತು. ತನ್ನ ಕೈಯಲ್ಲಿದ್ದ ಪೊಡಕೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡ್ಲು. ಅವಳ ಮನಸ್ಸಿನೊಳಗೆ ಹಲವು ಆಲೋಚನೆಗಳು ಓಡಿದ್ವು. ಎಷ್ಟೊಂದು ಚೆನ್ನಾಗಿದ್ದಾನೆ, ಇವನನ್ನ ಮದುವೆಯಾಗುವ ಹುಡುಗಿ ನಿಜಕ್ಕೂ ಪುಣ್ಯವಂತಲಾಗಿರ್ಬೇಕು ಅಂತ. ಇನ್ನು ಜಿಮ್ಗೆ ಹೋಗ್ತಾನೆ, ಚೆನ್ನಾಗಿದೆ, ದೇಹದಾರ್ಢ್ಯತೆಯಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ಲು. ಆದ್ರೆ ನಮಗ ಆ ದೃಷ್ಟ ಎಲ್ಲಿದೆ ಅಂತೇಳಿ ತನಗೆ ತಾನೇ ಹಂಬಲದಿಂದ ಮಾತಾಡ್ಕೊಂಡ್ಲು. ಅವಳು ಮೈ ಮರೆತು ಅವನನ್ನ ನೋಡ್ತಾ ಇದ್ಲು. ಆ ಕ್ಷಣದಲ್ಲಿ ರಾಜೇಶ್ ಮೆಲ್ಲಗೆ ತಿರುಗುದ. ಆಗ ಬಾಗಿಲಲ್ಲಿ ನಿಂತು ತನ್ನನ್ನೇ ಸಂಗೀತ ನೋಡ್ತಾ ಇರೋದು ಅವನು ಕನ್ನಡಿಯಲ್ಲಿ ಪ್ರತಿಫಲಿಸಿದ ಬಿಂಬದ ಹಾಗೆ ಅಥವಾ ಅದರ ಮೂಲಕವೋ ಅಥವಾ ಅವಳ ಉಸಿರಾಟದ ಮೂಲಕವೋ ಅರಿತುಕೊಂಡು ಬಿಟ್ಟ. ಆದರೂ ರಾಜೇಶ್ ಅವಳನ್ನು ನೋಡದಂತೆ ತೋರಿಸ್ಕೊಳ್ಳಿಲ್ಲ. ಅವಳು ನನ್ನನ್ನೇ ನೋಡ್ತಾ ಇರೋದನ್ನ ಆನಂದಿಸ್ತಾ ಇದ್ದ. ಅವನು ಇನ್ನು ನಿಧಾನವಾಗಿ
ಸ್ನಾನವನ್ನು ಮಾಡ್ದ. ಅವನ ಪ್ರತಿಯೊಂದು ಚಲನೆಯೂ ಕೂಡ ಸಂಗೀತಾಳನ್ನ ಮತ್ತಷ್ಟು ಮೈ ಮರೆಯುವಂತೆ ಮಾಡಿತು. ಸ್ವಲ್ಪ ಸಮಯದ ನಂತರ ಸ್ನಾನ ಎಲ್ಲ ಮುಗೀತು. ರಾಜೇಶ್ ಪಕ್ಕದಲ್ಲಿದ್ದ ಟವಲನ್ನು ತೆಗೆದುಕೊಂಡು ಮೈಯನ್ನ ಒರೆಸ್ಕೊಂಡ. ನೀರಿನ ಹನಿಗಳನ್ನು ಮೆಲ್ಲಗೆ ಒರೆಸ್ಕೊಳ್ತಾ ಇದ್ದ. ಅಲ್ಲಿಂದ ಹೋಗಬೇಕು ಅಂತ ಅನ್ಕೊಂಡ್ರು ಅವನ ಆ ಗಂಭೀರವಾದ ಒಂದು ತೋಳ್ಪಡಿಕೆ ಏನಿದೆಯಲ್ಲ ಅವಳನ್ನ ಕದಲದಂತೆ ಕಟ್ಟಿ ಹಾಕ್ಬಿಟ್ಟಿತ್ತು. ರಾಜೇಶ್ ಬಾತ್ರೂಮ್ ಬಾಗಿಲನ್ನ ಮೆಲ್ಲಗೆ ತೆರೆಯುವ ಶಬ್ದ ಕೇಳಿದ ಕೂಡಲೇ ಸಂಗೀತ ಸಡಕ್ಕನೆ ಎಚ್ಚರಗೊಂಡು ಹೃದಯ ಢವಡವ ಅಂದುಬಿಡ್ತು. ಹೊಡೆದುಕೊಳ್ತಾ ಇತ್ತು. ಅಲ್ಲಿಂದ ನೇರವಾಗಿ ವೇಗವಾಗಿ ಕಿಚನ್ನಿಗೆ ಬಂದ್ಲು. ಕೈಯಲ್ಲಿದ್ದ ಬಟ್ಟೆಯನ್ನು ತೆಗೆದುಕೊಂಡು ನೆಲ ಒರೆಸೋದಕ್ಕೆ ಏನೋ ಕೆಲಸ ಮಾಡೋದಕ್ಕೆ ಮಗ್ನಳಾಗಿರುವಂತೆ ತಲೆಯನ್ನು ತೀವ್ರವಾಗಿ ಒರೆಸೋದಕ್ಕೆ ಶುರು ಮಾಡಿಕೊಂಡ್ಳು. ರಾಜೇಶ್ ಅಲ್ಲಿಂದ ಹೊರಗೆ ಬಂದ. ಅಲ್ಲಿ ಗಾಬರಿಯಿಂದ ಕೆಲಸ ಮಾಡೋದನ್ನ ಕಂಡು ಕಾಣದಂತೆ ಹೋಗಿ ಸೋಫಾದ ಮೇಲೆ ಕೂತ್ಕೊಂಡ. ಆದರೆ ಅವನ ಕಣ್ಣುಗಳು ಸಂಗೀತಾಳನ್ನ ಗಮನಿಸ್ತಾ ಇದ್ವು. ಒಂದು ರೀತಿಯ ಮಗುವಿನ ಮೌನ. ನೆಲ ಒರೆಸ್ತಾ ಇದ್ದ ಸಂಗೀತಾಳ ವೇಗ ಅವಳ ಆತಂಕವನ್ನು ತೋರಿಸ್ಕೊಡ್ತಾ ಇತ್ತು. ಆ ಗಡಿಬಿಡಿಯಲ್ಲಿ ಏನೋ ಒಂದಾಯ್ತು, ಅದನ್ನ ಅವಳು ಗಮನಿಸ್ಲಿಲ್ಲ. ಸೋಫಾದಲ್ಲಿ ಕೂತ್ಕೊಂಡಿದ್ದ ರಾಜೇಶ್ಗೆ ಸಂಗೀತಾಳನ್ನ ಮತ್ತು ಅವಳ ಕೆಲಸದಲ್ಲಿ ತೋರಿಸಿದ ಒಂದು ವೇಗ ಒಂದು ರೀತಿಯ ಆಕರ್ಷಣೆಯನ್ನು ಉಂಟು ಮಾಡಿತು. ಅವಳಲ್ಲಿರುವ ಒಂದು ಹೆಣ್ಣು ತನ್ನ ರಾಜೇಶ್ನ ಮನಸ್ಸಿನೊಳಗೆ ಹೊಸ ರೀತಿಯ ಒಂದು ಭಾವನೆಯನ್ನ ಮೂಡಿಸಿದ್ವು. ರಾಜೇಶ್ ಮೆಲ್ಲಗೆ ಎದ್ದು ಕಿಟಕಿ ಹತ್ತಿರ ನಿಂತು ತನ್ನ ತಲೆಯನ್ನ ಟವಲ್ನಿಂದ ಒರೆಸ್ಕೊಳ್ತಾ ಇದ್ದ. ಅವನ ಕಣ್ಣುಗಳು ಸಂಗೀತ ಏನ್ ಮಾಡ್ತಾ ಇದ್ದಾಳೆ ಅಂತ ಅನ್ನೋದನ್ನ ನೋಡ್ತಾ ಇತ್ತು. ಅವಳು ಅಲ್ಲಿ ಚಂದದಲ್ಲಿ ಅವನು ತನ್ನನ್ನು ತಾನು ಮರೆತು ಬಿಟ್ಟಿದ್ದ ಅವಳನ್ನ ನೋಡೋದ್ರಲ್ಲಿ. ಆ ಕ್ಷಣದಲ್ಲಿ ತಲೆ ಒರೆಸ್ಕೊಳ್ತಾ ಅವಳನ್ನ ಚೆನ್ನಾಗಿ ನೋಡ್ತಾ ಇದ್ದ. ಆ ನೋಟದಲ್ಲಿ ರಾಜೇಶ್ ಹಾಕೊಂಡಿದ್ದ ಒಂದು ಅದು ಲೂಸ್ ಆಗ್ತಾ ಇರೋದು ಗಮನಿಸ್ಲಿಲ್ಲ. ಅವನ ಕೈ ಚಲನೆಯಲ್ಲಿ ಮತ್ತು ಸಂಗೀತಾಳ ಸೌಂದರ್ಯದಲ್ಲಿ ಅವನು ಮೈ ಮರೆತು ನಿಂತು ಬಿಟ್ಟಿದ್ದ. ಆ ಸ್ಥಿತಿಯಲ್ಲಿ ಅದು ಮೆಲ್ಲಗೆ ಜಾರಿ ಕೆಳಗೆ ಬಿತ್ತು ಬಿಡ್ತು. ಅದೇ ಸಮಯಕ್ಕೆ ಸಂಗೀತ ಕೂಡ ಕೆಲಸ ಮುಗಿಸಿ ರಾಜೇಶ್ ಏನ್ ಮಾಡ್ತಾ ಇದ್ದಾನೆ ಅಂಥೇಳಿ ನೋಡೋದಕ್ಕೆ ಮೆಲ್ಲಗೆ ತಲೆ ಎತ್ಬಿಟ್ಲು. ರಾಜೇಶ್ನ ಗಂಭೀರ ಸೌಂದರ್ಯವನ್ನ ಮತ್ತೊಮ್ಮೆ ಆಸ್ವಾದಿಸೋದಕ್ಕೆ ಬಯಸಿದವಳಿಗೆ ದೊಡ್ಡ ಆಘಾತ ಕಾದಿತ್ತು. ಅಲ್ಲಿ ತನ್ನ ಪೂರ್ಣ ಸೌಂದರ್ಯದೊಂದಿಗೆ ರಾಜೇಶ್ ನಿಂತಿದ್ದ. ರಾಜೇಶ್ನನ್ನ ಅವಳು ನೇರಕ್ಕೆ ನೇರ ಕಣ್ಣಿಟ್ಟು ನೋಡ್ಬಿಟ್ಲು. ಒಂದು ನಿಮಿಷ ಅವಳ ಕಣ್ಣುಗಳು ಅರಳದ್ವು. ಉಸಿರು ಬಿಸಿ ಆಯ್ತು. ರಾಜೇಶ್ನ ಒಟ್ಟಾರೆ ಸೌಂದರ್ಯವನ್ನ ಅವಳ ಕಣ್ಣುಗಳು ಆಕರ್ಷಿಸಿದ್ವು. ರಾಜೇಶ್ ಕೂಡ ಅಲ್ಲಿ ಇರೋದನ್ನ ಅರ್ಥಿದ್ರು. ಸಂಗೀತಾಳ ಕಣ್ಣಲ್ಲಿ ಕಂಡ ಆ ಒಂದು ವಿಸ್ಮಯ ಒಂದು ಆಕರ್ಷಣೆಯನ್ನ ನೋಡಿ ಹಾಗೆ ಶಿಲೆಯಂತೆ ನಿಂತು ಬಿಟ್ಟ. ಆ ಹಾಲ್ನಲ್ಲಿ ಗಡಿಯಾರದ ಶಬ್ದ ಕೂಡ ಸ್ಪಷ್ಟವಾಗಿ ಕೇಳುವಷ್ಟು ನಿಶಬ್ದ ಇತ್ತು. ಇಬ್ರು ಒಬ್ರನ್ನೊಬ್ರು ನೋಡುತ್ತಾ ಹಾಗೆ ಸ್ತಬ್ಧರಾಗಿ ನಿಂತುಬಿಟ್ರು. ಸಂಗೀತ ಕಣ್ಣನ್ನು ಮುಚ್ಚಿ ತನ್ನ ಮುಖವನ್ನು ತಿರುಗಿಸ್ಕೊಂಡ್ಲು. ಅಯ್ಯೋ ಸಾರ್, ಅದು ಕೆಳಗೆ ಬಿದ್ದೋಗಿದೆ ಅಂಥೇಳಿ ನಡುಗುತ್ತಾ ಕೂಗುದ್ದು. ಅವಳ ಆತಂಕವನ್ನ ಕಂಡ ರಾಜೇಶ್ ಒಂದು ಕ್ಷಣ ಸ್ತಬ್ಧಗೊಂಡುಬಿಟ್ಟ. ನಂತರ ಆಮೇಲೆ ಸುಧಾರಿಸ್ಕೊಂಡು ಸಡಕ್ಕನೆ ಬಗ್ಗೆ ನೆಲದ ಮೇಲೆ ಬಿದ್ದಿದ್ದನ್ನ ತೆಗೆದುಕೊಂಡು ಎತ್ಕೊಂಡ್ಬಿಟ್ಟ. ಆ ಕ್ಷಣ ಅವರಿಬ್ಬರ ನಡುವೆ ಒಂದು ಮೆಲ್ಲನೆಯ ವಿದ್ಯುತ್ ಕರೆಂಟ್ ಸಂಚಾರ ಆಯಿತು. ರಾಜೇಶ್ ಅವಳನ್ನು ನೋಡಿ ಒಂದು ರೀತಿ ಮೆಲ್ಲನೆಯ ನಗೆಯೊಂದಿಗೆ, ಸಂಗೀತ, ನೀನು ಮತ್ತೇನೂ ನೋಡಿಲ್ಲ ತಾನೇ ಅಂತ ಕೇಳ್ದ. ಆ ಪ್ರಶ್ನೆಯೊಳಗೆ ಒಂದು ಪುಟ್ಟ ನಿರೀಕ್ಷೆ ಕೂಡ ಇತ್ತು. ಸಂಗೀತ ತಲೆ ತಗ್ಗಿಸಿ ತನ್ನ ಹೃದಯ ಬಡಿತವನ್ನು ಹತೋಟಿಗೆ ತರೋದಕ್ಕೆ ಪ್ರಯತ್ನವನ್ನು ಮಾಡಿದ್ಲು. ಅವಳ ಮನಸ್ಸಿನೊಳಗೆ, ಸರ್, ನೀವು ಕೇಳ್ತಾ ಇದ್ದೀರಾ, ಆದರೆ ನಿಮ್ಮ ಆ ಒಂದು ಸೌಂದರ್ಯವನ್ನು ನಾನು ನೋಡ್ಬಿಟ್ಟಿದ್ದೀನಿ ಅಂತ ಹೇಗೆ ನಿಮ್ಮ ಹತ್ರ ಹೇಳಿ? ಹೌ ಕ್ಯಾನ್ ಐ ಸೇ ದಿಸ್? ಅದು ಒಂದು ಹೋರಾಟವೇ ನಡೆಯಿತು. ಆದರೆ ಹೊರಗೆ ಅವಳು ಹೆದರಿದವಳಂತೆ, ಇಲ್ಲ ಸಾರ್, ನಾನು ನೆಲ ಒರೆಸೋದಕ್ಕೆ ಬಗ್ಗಿದ್ದೆ ಅಂತ ಹೇಳಿದ್ಲು. ರಾಜೇಶ್ ಅವಳ ತಳಮಳವನ್ನ ಅರ್ಥ ಮಾಡಿಕೊಂಡವನಾಗಿ, ಸರಿ ಸಂಗೀತ, ಇವತ್ತಿಗೆ ನಿನ್ನ ಕೆಲಸ ಮುಗಿದು ಹೋಯ್ತು, ನೀನು ಹೋಗು ಮನೆಗೆ ಅಂತ ಹೇಳ್ದ. ನಾಳೆ ಬರ್ಬೋದು ಅಂತೇಳಿ ಅವಳನ್ನು ಅಲ್ಲಿಂದ ಕಳುಹಿಸಿಕೊಟ್ಟ. ಸಂಗೀತ ಮುಖದಲ್ಲಿ ಒಂದು ರೀತಿಯ ನಾಚಿಕೆ ಮತ್ತು ತಿಳಿಯದ ಒಂದು ತಳಮಳ ತುಂಬಿರೋದಕ್ಕೆ ಅಲ್ಲಿಂದ ವೇಗವಾಗಿ ಹೊರಗಡೆ ಬಂದುಬಿಟ್ಲು.
ಗೊಂದಲದ ಆ ದಿನ ರಾಜೇಶ್ ಆಫೀಸ್ಗೆ ಹೊರಡೋದಕ್ಕೆ ಸಿದ್ಧವಾಗಿ ಶರ್ಟನ್ನು ಹಾಕ್ಕೊಂಡು ಕನ್ನಡಿಯಲ್ಲಿ ನೋಡುವಾಗಲೆಲ್ಲ ಅವನಿಗೆ ಆ ಕ್ಷಣವೇ ನೆನಪಿಗೆ ಬರ್ತಾ ಇತ್ತು. ಸಂಗೀತಾಳ ಆ ಹೆದರಿದ ಮತ್ತು ಅದೇ ಸಮಯದಲ್ಲಿ ಆಸ್ವಾದಿಸಿದ ಕಣ್ಣುಗಳು ಅವನ ಮೇಲೆ ಒಂದು ಪ್ರಭಾವನ ಬೀರಿದ್ವು. ಆಫೀಸ್ನಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ನೋಡ್ತಾ ಇದ್ದಾಗಲೂ ಅವನಿಗೆ ಆ ಕೆಲಸದಲ್ಲಿ ಗಮನ ಹರಿಸೋದಕ್ಕೆ ಆಗಲಿಲ್ಲ. ಮೆದುಳು ಪೂರ್ತಿ ಸಂಗೀತಾಳ ರೂಪವೇ ತುಂಬಿತ್ತು. ಇನ್ನೊಂದು ಕಡೆ ಸಂಗೀತಾಳ ಸ್ಥಿತಿಯೂ ಕೂಡ ಅದೇ ಆಗಿತ್ತು. ಮನೆಯ ಕೆಲಸಗಳನ್ನು ಮಾಡ್ತಾ ಇದ್ರು, ಅವಳ ಕೈಗಳು ತಾನಾಗಿಯೇ ನಿಲ್ತಾ ಇದ್ವು. ರಾಜೇಶ್ನ ಆ ಕಟ್ಟುಮಸ್ತಾದ ದೇಹ, ಅವನ ನಿಂತ ಗಂಭೀರತೆ ಅವಳ ಕಣ್ಣುಗಳು ಬಿಟ್ಟು ಹೋಗಲೇ ಇಲ್ಲ. ಆ ಕೆಲವು ಸೆಕೆಂಡುಗಳು ಅವಳ ಸಾಮಾನ್ಯವಾದಂತಹ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನ ಬೀಸಿಬಿಟ್ಟಿತ್ತು, ಬದಲಾವಣೆಯನ್ನ ತಂದಿದ್ವು. ಇಬ್ಬರು ಅಂದಿನ ದಿನವನ್ನ ಒಂದು ಕನಸಿನಂತೆ ಕಳೆದು ಹೋಗಿಬಿಟ್ರು. ರಾಜೇಶ್ ಏಕೆ ಅವಳನ್ನು ನೋಡಿದಾಗ ಹಾಗನ್ನಷ್ಟು ಅಂತ ಯೋಚನೆ ಮಾಡ್ತಾ ಇದ್ದ. ಸಂಗೀತಾಳು ಆ ಅದೃಷ್ಟ ನನಗೆ ಒಲಿತಲ್ಲ, ಸಿಗುತ್ತಾ ನನಗೆ ಅನ್ನೋ ಒಂದು ಹಂಬಲದಿಂದ ಮಾತಾಡ್ಕೊಳ್ತಾ ಇದ್ಲು. ಅವತ್ತು ರಾತ್ರಿ ಇಬ್ಬರ ನಿದ್ದೆಯಲ್ಲೂ ಆ ಒಂದು ದೃಶ್ಯಗಳು ಸುಳಿದಾಡಿಬಿಟ್ಟವು. ನೆಕ್ಸ್ಟ್ ಡೇ ಬೆಳಗ್ಗೆ ಸಂಗೀತ ಮತ್ತೆ ಆ ಮನೆಗೆ ಪ್ರವೇಶಿಸುವಾಗ ಅವರಿಬ್ಬರ ನಡುವೆ ಏನು ನಡೆಯಲಿದೆ ಅಂತನ್ನೋದು ಆ ನಿರೀಕ್ಷೆ ಇಬ್ಬರಲ್ಲೂ ಹೆಚ್ಚಾಗಿತ್ತು. ಹಾಗೆ ಕೂಡ ಆಯಿತು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿದ್ರು. ಹಾಗೆ ಇಬ್ಬರು ತಮ್ಮ ಬಾಹು ಬಂಧನದಲ್ಲಿ ಒಳಗಾಗಿಬಿಟ್ರು. ಅವರಿಬ್ಬರ ಸಂಬಂಧ ಹೀಗೆ ಮುಂದುವರಿಯಿತು. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೀವಿ. ನಿಮ್ಮ ಸಪೋರ್ಟ್ ನಮಗೆ ಅತ್ಯಗತ್ಯ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಮುಂದೇನಾಯಿತು ಅಂತ ನೋಡಬೇಕು ಅಂದರೆ ಪಾರ್ಟ್ 2 ಅಂತ ದಯವಿಟ್ಟು ಕಮೆಂಟ್ ಮಾಡಿ.